ಇಂಡಿಯಾ ನೆದರ್ಲ್ಯಾಂಡ್ ಮ್ಯಾಚ್ ಇದೆ ಅಂತ ಬೇಗ ಹೋಗ್ತಾ ಇರೋದು 10 ಗಂಟೆಗೆ. ಬೆಟ್ಟಿಂಗ್ ಆಡಿ 3 ಲಕ್ಷ ಕಳ್ಕೊಂಡೆ. ಇನ್ನೊಂದೇನಂದ್ರೆ ನಾವು ನಿಯತ್ತಾಗಿ ದುಡ್ದಿರೋ ದುಡ್ಡೇ ನಮ್ಮ ಹತ್ರ ಕೈಯಲ್ಲಿ ಇರಲ್ಲ. ಬೆಟ್ಟಿಂಗ್ ಗಾಡಿ ಗೆದ್ರೆ ದುಡ್ಡಾದ್ರೆ ನಮ್ಮ ಹತ್ರ ಇರುತ್ತೆ. ಬೆಟ್ಟಿಂಗ್ ಒಂದು ದೊಡ್ಡ ಟ್ರ್ಯಾಪು, ಯಾರು ಸಿಕ್ಕಾಕೋಬೇಡಿ. ನಾವು ತಿಳ್ಕೊಳ್ಳೋದೇನಂದ್ರೆ ಬೇರೆಯವ್ರ ದುಡ್ಡು ನಮ್ಗೆ ₹1 ಬೇಡ, ನಮ್ ದುಡ್ಡು ಬೇರೆಯವ್ರಿಗೆ ಹೋಗೋದು ಬೇಡ ಅಷ್ಟೇ. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ. ನಿಮ್ ಪ್ಲಾನ್ ಏನಿತ್ತು ಸರ್? ಆಕ್ಚುಲಿ ನನ್ನ ಹತ್ರ 3 lakh ಇತ್ತು ಬಿಸ್ನೆಸ್ಗೆ. ಅಲ್ಲಿ ಬೇಕಾಗಿರೋದು 5 lakh ಬಿಸ್ನೆಸ್ ಓಪನ್ ಮಾಡಕ್ಕೆ. ನನ್ಗೇನು 2 lakh ಯಾರು ಕೊಡೋರು ಸಿಕ್ಕಿರ್ಲಿಲ್ಲ. ನನಗೆ ನಮ್ ಫ್ರೆಂಡ್ ಸಜೆಷನ್ ಕೊಟ್ಟ, ಈ ತರ ಗೇಮ್ ಆಡು, ನಿನ್ಗೆ 5 lakh ಮಾಡ್ಬೋದು, ಅವಾಗ ನೀನು ಬಿಸ್ನೆಸ್ ಓಪನ್ ಮಾಡಕ್ ಆಗುತ್ತೆ ಅಂತ ಹೇಳಿ. ಅಂದ್ರೆ ಅದಕ್ಕೋಸ್ಕರ ಗೇಮ್ ಮಾಡಿ ಆ 3 lakh ಇರೋದನ್ನು ತಗೊಂಡ್ಬಿಟ್ಟೆ. ಇವಾಗ ಬಿಸ್ನೆಸ್ ಇಲ್ಲ, ಸದ್ಯಕ್ಕೆ ಬಂದು ಜಾಬ್ ಮಾಡ್ತಾ ಇದ್ದೆ. 3 lakh ಮಾಡಿರೋದು ಸಾಲನೇ, ಎಲ್ಲ ಫ್ರಾಡ್, ಎಲ್ಲ ಓನ್. ಅವ್ರು ಎಲ್ಲ ಬೆಟ್ಟಿಂಗ್ ಇವಾಗ ಆಪ್ ಕಂಡು ಹಿಡಿದಿದ್ರ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತಾನೆ ಹೆಂಗೆ ಹೇಳ್ಕೋಬೇಕು ದುಡ್ಡು ಅಂತ. ಅಂದ್ರೆ ತಿಳ್ಕೊಬೇಕು ನಾವು. ಆದ್ರೂ ತುಂಬಾ ಜನ ಆಡ್ತಾನೆ ಇದಾರೆ, ಕಳ್ಕೊಂತಾನೆ. ಒಂದು ವಿಡಿಯೋದ ಉದ್ದೇಶ ಇಷ್ಟ, ಯಾರು ಬೆಟ್ಟಿಂಗ್ ಅದು ಆಡಿ ದುಡ್ಡು ಕಳ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದಾರ ಕಡೆಯಿಂದ ನಿಮ್ಗೆ ಹೇಳ್ಸಿನಿ. ಸೊ ಈ ತರ ಎಲ್ಲ ಆಕತಿ ಬೆಟ್ಟಿಂಗ್ ಆಡೋದ್ರಿಂದ. ಸೊ ಪ್ಲೀಸ್ ಯಾರು ಬೆಟ್ಟಿಂಗ್ ಆಡ್ಬೇಡ್ರಿ. ಫಸ್ಟ್ ಆಫ್ ಆಲ್ ಈ ಫ್ರಾಡ್ ಗೇಮ್ಗಳು ಬ್ಯಾನ್ ಮಾಡ್ಬಿಡ್ಬೇಕು ಇಂಡಿಯಾದಲ್ಲಿ. ನಿಮ್ದು ಯೂಟ್ಯೂಬ್ ಚಾನಲ್ ಏನು? ಬಿಹೈಂಡ್ ದಿ ಹೆಲ್ಮೆಟ್ 2 ಅಂತ ಬ್ರೋ. ಬಿಹೈಂಡ್ ದಿ ಹೆಲ್ಮೆಟ್ 2 ಬ್ರೋ. ಬೆಟ್ಟಿಂಗ್ ಆಡೋರು ಯಾರ ಈ ವಿಡಿಯೋ ನೋಡಕತ್ತಿದ್ರ ಅವ್ರಿಗೆ ನಿಮ್ ಕಡೆಯಿಂದ ಒಂದ್ ಏನ್ ಸಜೆಷನ್ ಕೊಡ್ತೀರಿ? ಹೇಳ್ತಾ ಇದೀನಲ್ಲ, ಬೆಟ್ಟಿಂಗ್ ಫಸ್ಟ್ ಆಫ್ ಆಲ್ ಅವರು ತಿಳ್ಕೊಬೇಕು. ಬೆಟ್ಟಿಂಗ್ ಆಪ್ ಕಂಡು ಹಿಡ್ದಿದ್ದ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ದುಡ್ಡು ಹೆಂಗ್ ಕಳ್ಕೊಬೇಕಂತ. ಸಪೋಸ್ ಇವಾಗ ನಾವು ಕಮ್ಮಿ ದುಡ್ಡು ಆಡ್ತಿದೀವಿ, ಅದಕ್ಕೆ ದುಡ್ಡು ಕೊಡ್ತಾರೆ, ವಾಪಸ್ ಕೊಡ್ತಾರೆ. ಸಪೋಸ್ ನಾವು ಲಕ್ಷ ಗಟ್ಲೆ ಆಡಿದೀವಿ ಅಂದ್ರೆ ಅವ್ರು ದುಡ್ಡು ಕೊಡಲ್ಲ. ಜಾಸ್ತಿ ಆಡ್ತಾ ಇದೀವಿ ಅಂದ್ರೆ ಅವರೇ ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ. ಅದು ಈಗ 1 ಲಕ್ಷ ಬಂತಂದ್ರೆ ಯಾರು ಎದ್ದು ಬರಲ್ಲ ಸರ್. ಇನ್ನೂ 2 ಲಕ್ಷ ಮಾಡ್ಕೋಬೇಕಂತ ಕೂತು ಆಡಿ ಲಾಸ್ಟ್ ಅಮೌಂಟ್ ಖಾಲಿ ಮಾಡ್ಕೊಂಡೇ ಬರ್ತಾರೆ. ಅದರಲ್ಲಿ 1000ಕ್ಕೆ ಒಬ್ರು ಲಾಭ ಪಡೆಯೋಕ್ಕಾಗಲ್ಲ. ಸೊ ಯಾರು ಬೆಟ್ಟಿಂಗ್ ಆಡಬೇಡಿ ಅಂತ ಸಜೆಸ್ಟ್ ಮಾಡಿದರು. ಅವ್ರ ಪರಿಸ್ಥಿತಿ ಈಗ ತುಂಬ ಗಂಭೀರವಾಗಿದೆ. ಈ ವಿಡಿಯೋದಿಂದ ನಾವು ಕಲಿಯೋದಿಷ್ಟೇ, ಎಲ್ಲನೂ ನಾವು ಅನುಭವಿಸಿ ಕಲಿಯೋಕ್ಕಾಗಲ್ಲ. ಒಂದಿಷ್ಟನ್ನು ನೋಡಿ ಕಲಿಬೇಕು, ಒಂದಿಷ್ಟನ್ನು ಅನುಭವಿಸಿ ಕಲಿಬೇಕು. ನೀವೇನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೇ ನಾನು ಬಿಡ್ತೀನಿ ಅಂತಂದರೆ ನಿಮ್ಮದು 3 ಲಕ್ಷ ಸಾಲ ಆಗತ್ತೆ. ಅಷ್ಟು ಬಿಟ್ಟರೆ ಏನೂ ಹೋಗಲ್ಲ. ಈ ವಿಡಿಯೋ ನೋಡಿದ ಮೇಲೂ ನೀವು ಬೆಟ್ಟಿಂಗ್ ಆಡ್ತೀರಾ ಅಂದರೆ ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ. ಒಳ್ಳೇದಾಗಲಿ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಜಾಸ್ತಿ ಬೆಟ್ಟಿಂಗ್ ಆಡೋ ನಿಮ್ಮ ದೋಸ್ತಗೆ ಶೇರ್ ಮಾಡಿರಿ.